ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಆಯ್ಕೆಯಾದ ಹಿನ್ನೆಲೆ ತವರು ಜಿಲ್ಲೆಯಲ್ಲಿ ಭವ್ಯ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಭಿಮಾನಿಗಳು ಭವ್ಯ ಮೆರವಣಿಗೆ ಮೂಲಕ ಸ್ವಾಗತ ಕೋರಿದರು. ಬೀದರ್ ನಗರದ ಬಸವೇಶ್ವರ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್, ಬೊಮ್ಮಗೊಂಡೇಶ್ವರ್ ಸರ್ಕಲ್ ಹಾಗೂ ಮೈಲೂರು ಕ್ರಾಸ್ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ವರೆಗೆ ಸಾಗಿತ್ತು. ತೆರೆದ ವಾಹನದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಕರೆದುಕೊಂಡು ಅಭಿಮಾನಿಗಳು ಸಂಭ್ರಮಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉತ್ಸಾಹ ವ್ಯಕ್ತಪಡಿಸಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಅಭಿನಂದನೆ ಸಲ್ಲಿಸಿದರು. ಒಟ್ಟಾರೆ ಬೀದರ್ ನಗರದಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ಉತ್ಸಾಹದ ನಡುವೆ ಈ ಅಭಿನಂದನಾ ಸಮಾರಂಭ ವಿಶೇಷ ಗಮನ ಸೆಳೆಯಿತು. ಚಾಮರಾಜಪೇಟೆವರೆಗೆ ತಗೊಂಡು ಹೋಗ್ತೀರಿ. ನಾವೆಲ್ಲರೂ ಕೂಡ ಈ ಸಮಾಜ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗೋದು ಬಹಳ ಇದು ಇದೆ. ನಾವು ಸಮಾಜ ಬಂದಾಗ ತಾವು ಮುಂದೆ, ನಾವೆಲ್ಲರೂ ಕೂಡ ಹಿಂದೆ. ಯಾವ ರೀತಿ ಏನೇನು ಪರಿವರ್ತನೆ ಆಗ್ಬೇಕು ಆ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ತಾವು ಮಾಡಿ. ಇವತ್ತು ಅನೇಕ ವಿಷಯಗಳು ಬಂದಾಗ ಇವತ್ತು ಬೇರೆ ಬೇರೆ ಸಮಾಜದನ್ನು ನೋಡ್ತಾ ಇದ್ದೀವಿ, ಯಾವ ರೀತಿ ಸಂಘಟನೆ ಆಗ್ತಾ ಇದೆ. ಇವತ್ತು ನಿಜವಾಗ್ಲೂ ನಾವು ಬಹಳ ಹಿಂದಿದ್ದೀವಿ. ನಾವು ನೋಡಿದಾಗ ಸುಮ್ಮನೆ ಏನೋ ವೇದಿಕೆ ಮೇಲೆ ಕುಂತಾಗ ಇಷ್ಟೊಂದು ಶ್ರೀಗಳು ಬಂದಿದ್ದಾರ, ಇಷ್ಟೊಂದು ಇದು ಅಂತಲ್ಲ. ನಾವು ಬೇರೆ ಬೇರೆ ಸಂಘಟನೆ ಮಾಡುವಾಗ ನಾವು ವೀರಶೈವ ಲಿಂಗಾಯತ ಸಮಾಜ ಇವತ್ತು ಬಹಳ ಹಿಂದಿದ್ದೀವಿ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಡೀ ಬೀದರಿಂದ ಅಲ್ಲಿವರೆಗೆ ಒಂದು ಈಶ್ವರ್ ಖಂಡ್ರೆ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಅನೇಕ ಜನ ಹಿರಿಯರಿದ್ದಾರೆ. ಎಲ್ಲರೂ ಒಂದು ಸಹಾಯ ಪಡೆದುಕೊಂಡು ತಾವು ಒಳ್ಳೆ ರೀತಿಯಿಂದ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಅದರ ಜೊತೆಯಲ್ಲಿ ಈ ಒಂದು ಹಾಸ್ಟೆಲ್ಸ್ ಬೀದರ್ನಲ್ಲಿ ಇರ್ಬೋದು, ಇವತ್ತು ಬೇರೆ ಬೇರೆ ಕಡೆ ಈಶ್ವರ್ ಖಂಡ್ರೆ ಅವರು ಆದ್ಮೇಲೆ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಇದೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ನಂತರ ಬೀದರ್ ಜಿಲ್ಲೆಗೆ 2ನೇ ಬಾರಿಗೆ ಈಶ್ವರ್ ಖಂಡ್ರೆ ಅವರಿಗೆ ರಾಷ್ಟ್ರ ಅಧ್ಯಕ್ಷರ ಸ್ಥಾನ ಒದಗಿ ಬಂದಿರೋದು ಸಮಾಜದ ಸೇವೆ ಮಾಡಲು ಅವರಿಗೆ ದೊರೆತಿರುವಂತಹ ಒಂದು ಒಳ್ಳೆಯ ಅವಕಾಶ ಎಂದು ನಾನು ಭಾವಿಸುತ್ತೇನೆ. 12ನೇ ಶತಮಾನದಲ್ಲಿ ಶರಣರ ವಿಚಾರ ಮಂಡಿಸುವ ಸ್ಥಾನವೇ ಅನುಭವ ಮಂಟಪ ಆಗಿತ್ತು. ಅಂತ ಒಂದು ಪವಿತ್ರ ಸ್ಥಳದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ಈ ವರ್ಷದಲ್ಲಿ ಮುಕ್ತಾಯಗೊಳಿಸಿ ಲೋಕಾರ್ಪಣೆ ಆಗಲಿದೆ. ಜನಪ್ರಿಯ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನದಲ್ಲಿ ಭರವಸೆ ನೀಡಿದ್ದಾರೆ. ಅದರ ಜೊತೆಯಲ್ಲಿ ತಮಗೆಲ್ಲ ಗುರುತಿದೆ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಸೆಯಂತೆ ವಚನ ವಿಶ್ವವಿದ್ಯಾಲಯ ನಿರ್ಮಾಣಕ್ಕಾಗಿ 25 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ. ವೀರಶೈವ ಮತ್ತು ಲಿಂಗಾಯತ್ ಒಂದು ನಾಣದ 2 ಮುಖಗಳಿದ್ದಂತೆ ಅದರಂತೆ ನಾವೆಲ್ಲರೂ ಒಟ್ಟಾಗಿ ಸಾಗಿದಾಗ ಮಾತ್ರ ಸಮಾಜದ ಏಳಿ ಹೊಂದಲು ಸಾಧ್ಯವಾಗುತ್ತದೆ. ಇವತ್ತು ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೀನಿ. ಯಾವಾಗ ಅನುಭವ ಮಂಟಪ ಪ್ರಾರಂಭ ಆಯಿತು, ನಾನು ಈಶ್ವರ್ ಖಂಡ್ರೆ ಅವರು ನಾನು ಹುಮ್ನಾಬಾದ್ ಕ್ಷೇತ್ರದಿಂದ ಶಾಸಕನಾಗಿ ಮಂತ್ರಿಯಾಗಿ, ನನ್ನನ್ನು ಕೂಡ ಹುಮ್ನಾಬಾದ್ ಕ್ಷೇತ್ರದಿಂದ 4 ಬಾರಿ ಶಾಸಕನಾಗಿ ಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕ ಬೋರ್ಡ್ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಈಶ್ವರ್ ಖಂಡ್ರೆ ಅವರು ನಾವೆಲ್ಲ ಜೊತೆಯಲ್ಲಿದ್ದಾಗೆ ಇವತ್ತೇನು ಅನುಭವ ಮಂಟಪ ಪ್ರಾರಂಭ ಆಗಬೇಕು, ಅದಕ್ಕೆಲ್ಲರೂ ಕೂಡ ಪ್ರತಿಯೊಂದು ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋದಾಗ ಕೂಡ ನಾನು ಜೊತೆಗೂಡಿ ಈಶ್ವರ್ ಖಂಡ್ರೆ ಅವರು ನಾನು ಜೊತೆಗೂಡಿ ಇವತ್ತು ಅನುಭವ ಮಂಟಪ ಮುಕ್ತಾಯ ಹಂತದಲ್ಲಿದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ಇಲ್ಲ ಇನ್ನೂ 1 ವರ್ಷದಲ್ಲಿ ಮುಗಿತೆ ಸರ್, ನೆಕ್ಸ್ಟ್ 2027 ಎಂಡ್ವರೆಗೆ ನಾವು ಉದ್ಘಾಟನೆ ಮಾಡ್ಬೋದು ಅಂತ ಅದು ಹೇಳ್ತಾ ಇದ್ರು. ಬಹಳ ಒಳ್ಳೆಯ ಕಾರ್ಯ. ಇವತ್ತು ಯಾರ ಸಮಯದಲ್ಲಿ ಪ್ರಾರಂಭ ಆಯಿತು ಏನಾಯಿತು ಅದೆಲ್ಲ ಹೇಳ್ತಾ ಹೋದ್ರು ಬಹಳ ದೊಡ್ಡ ಸಮಯದ ಅಭಾವ ಇದೆ. ಎಲ್ಲೂ ಆಯಿತು. ಬಸವ ಕಲ್ಯಾಣ ಶರಣರ ನಾಡು ಇವತ್ತೇನು ಅನುಭವ ಮಂಟಪ ಆಗಬೇಕು ಅಂತ ನಮ್ದೆಲ್ಲ ಪೂಜ್ಯ ಶ್ರೀಗಳ ಒಂದೇನು ಆಶೀರ್ವಾದ ಇತ್ತು. ಇವತ್ತು ಇದರಿಂದ ಅವ್ರ ಕಲ್ಪನೆ ಏನಿತ್ತು ಇವತ್ತು ಅದು ಆಗ್ತಾ ಇದೆ. ಆದಷ್ಟು ಬೇಗನೆ ಉದ್ಘಾಟನೆ ಆಗಲಿ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಮುಂದೆ ಬೆಂಗಳೂರಲ್ಲಿ ಬೇರೆ ಬೇರೆ ಇದರಲ್ಲಿ ಈಶ್ವರ್ ಖಂಡ್ರೆ ಅವರು ಅಭಿನಂದನಾ ಸಮಾರಂಭ ನೋಡಿದಾಗ ಮುಂದೆ ಎಲ್ಲರ ಆಶಯ ಇದೆ, ಈಶ್ವರ್ ಖಂಡ್ರೆ ಅವರು ಏನಾದರೂ ಬದಲಾವಣೆ ಮಾಡ್ತಾರ ಅಂತ. ಆ ಬದಲಾವಣೆ ನೀವು ಮಾಡ್ತೀರಿ, ಆ ಮಾಡ್ತಕ್ಕಂಥ ಶಕ್ತಿ ಕೂಡ ನಿಮ್ಮಲ್ಲಿದೆ. ಯಾಕಂದ್ರೆ ಇಚ್ಛಾಶಕ್ತಿ ಕೂಡ ಬೇಕು. ಯಾವುದೇ ನಾವು ಒಂದು ಸಚಿವರಾಗಿ ಅಥವಾ ಅಧ್ಯಕ್ಷರಾಗಿ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ರಾಜ್ಯಕ್ಕಾಗಿ, ದೇಶಕ್ಕಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾವು ಏನು ಮಾಡಿದೀವಿ ಎಂಬ ಜನ ನೋಡ್ತಾರೆ.
ಈಶ್ವರ್ ಖಂಡ್ರೆ ಅವ್ರು 4 ಬಾರಿ ಶಾಸಕರಾಗಿದ್ದಾರೆ, ನಾನು 4 ಬಾರಿ ಆಗಿದ್ದು ಮುಖ್ಯ ಅಲ್ಲ. ನಾವು ಇರ್ತಕ್ಕಂಥ ಸಮಯದಲ್ಲಿ ನಾವು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು, ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು, ನಾವು ಏನ್ ಮಾಡಿದೀವಿ ಎಂಬುದು ಅದು ಜನ ನೋಡ್ತಾರ. ಇವತ್ತು ನಾವು ನೋಡ್ತಾ ಇದ್ರಿ, ಅನೇಕ ಜನ ಬೀದರ್ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಇವತ್ತೆಲ್ಲ ಜನ ಇವತ್ತು ಬಂದಿದ್ದಾರೆ. ತಮಗೆ ಅಭಿನಂದನೆ ಸಲ್ಲಿಸೋ ಸಲುವಾಗಿ ಇವತ್ತ ನಾವು ಕೂಡ ಹುಮ್ನಾಬಾದ್ನಿಂದ ಅನೇಕ ಜನ ನಮ್ಮೆಲ್ಲ ಸಮಾಜದ ಮುಖಂಡರು, ಬೇರೆ ಬೇರೆ ಸಮಾಜದವರು ಕೂಡ ಇವತ್ತ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದ್ರ ಜೊತೆಲಿ ಇಡೀ ಬೀದರ್ ಜಿಲ್ಲೆ ತಾವೆಲ್ಲ ಏನು ಬಂದಿದ್ರಿ, ತಮಗೂ ಕೂಡ ನಾನು ಕೋಟಿ ಕೋಟಿ ನಿಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗಲಿ, ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯದಾದಂಥ ಕಾರ್ಯ ಮಾಡೋಣ, ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕೆಲಸ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಆಗಲಿ ಅಂತ ನಾನು ಹೇಳಿ, ಇನ್ನೊಂದ್ಸಲ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಪರಿವಾರ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾವಾಗಲೂ ಕೂಡ ಈಶ್ವರ್ ಖಂಡ್ರೆ ಅವರು ನಾವು ಯಾವಾಗ ಕೂಡ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದರಲ್ಲಿದ್ದೀವಿ. ಇವತ್ತು ನಾನು ಈಶ್ವರ್ ಖಂಡ್ರೆ ಅವರು ಒಂದೇ ಹೇಳ್ತೀನಿ, ನಮ್ಮವರೇ ಆಗ್ತಾರ, ಹೊರಗಿನವ್ರು ಹೊರಗೆ ಆಗ್ತಾರ. ಈಶ್ವರ್ ಖಂಡ್ರೆ ಅವರೇ ನಮ್ಮವರೇ ಆಗ್ತಾರ, ಹೊರಗಿನವ್ರು ಹೊರಗೆ ಆಗ್ತಾರ. ಬಸವರಾಜ ಜಾಬ್ಸವ್ರು ಹಳ್ಳು ನಗಬೇಡ್ರಿ ಹೇಳ್ರಿ. ಅದಕ್ಕೆ ಯಾವಾಗಲೂ ನಮ್ಮವರು ಇವನ್ಯಾರವ ಎನ್ನದೆ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ನಾವು ಯಾವಾಗಲೂ ಕೂಡ ಒಳ್ಳೆ ರೀತಿಯಿಂದ ನಾವು ಜೊತೆಗೂಡಿ ಬೀದರ್ ಜಿಲ್ಲೆ ರಾಜ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಮತ್ತೆಲ್ಲ ಶ್ರೀ ಅಧ್ಯಕ್ಷರಾಗಿ ನಮ್ಮ ಬಸವರಾಜ್ ಜಾಬ್ಸಟ್ಟಿ ಅವರು, ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು, ಬಾಬು ವಾಲಿ ಅವರು, ರಜನೀಶ್ ವಾಲಿ ಅವರು ಎಲ್ಲ ಅನುಭವಿಗಳು ಕೂಡ್ಕೊಂಡಿದ್ದ ಅದ್ಭುತವಾಗಿರುವಂತಹ ಕಾರ್ಯ ಮಾಡಿದ್ದೀರಿ. ಈ ಕಾರ್ಯ ಇಲ್ಲಿಗೆ ನಿಲ್ಲುವುದು ಬೇಡ. ನಾವೆಲ್ಲರೂ ಕೂಡ ವೀರಶೈವರು, ಲಿಂಗಾಯತರು, ನಾವೆಲ್ಲರೂ ಕೂಡ ಒಂದೇ. ವಿಚಾರಗಳ ಭಿನ್ನತೆ ಇರಬಹುದು. ಪೂಜ್ಯರು ಅಸ್ಖಲಿತ ವಾಣಿಯಿಂದ ಬಸವ ತತ್ವದ ಬಗ್ಗೆ ಪ್ರವಚನ ಮಾಡ್ತಾ ಇದ್ರು ನಿಜಗುಣಾನಂದ ಮಹಾಸ್ವಾಮೀಜಿಯವರು. ಆದ್ರೆ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಯಾರು ಬಸವ ತತ್ವವನ್ನ ನಿಜವಾಗಿ ಪ್ರಸಾರ ಮಾಡ್ತಾ ಇದ್ದಾರ ಅವರೀಗ ನಮೋ ಅಂತಕ್ಕಂಥ ಒಂದು ಕಾರ್ಯ ಮೊದಲನೇದಾಗಿ ಹರಪಮೂಡ್ರ ಮಠದಿಂದ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಸ್ಖಲಿತವಾಣಿಯಿಂದ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಪಂಚಾಚಾರ್ಯರ ತತ್ವ ಇರ್ಬೋದು, ಬಸವ ತತ್ವ ಇರ್ಬೋದು, ವಿಚಾರಗಳ ಭಿನ್ನತೆ ಇದ್ದರೂ ಕೂಡ ನಾವೆಲ್ಲರೂ ಧಾರ್ಮಿಕ ವ್ಯಕ್ತಿಗಳು ಒಂದಾಗಿ ಮುಂದೊಂದು ದಿನ, ಯಾಕೆಂದ್ರೆ ಇವತ್ತು 100 ವರ್ಷ ಆಯ್ತು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಸ್ಥಾಪನೆಯಾಗಿ 100 ವರ್ಷ ಆಯ್ತು. ಇಲ್ಲಿಯವರೆಗೆ ಏನೇನೋ ಆಗಬಹುದಾಗಿತ್ತು. ಆರ್ಥಿಕ ರೀತಿಯಲ್ಲಿ ಎಷ್ಟೋ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ. ಆದರೂ ಕೂಡ ನಮಗೊಂದು ಖುಷಿ ಅದ. ಇವತ್ತು ಕ್ರಿಯಾಶೀಲ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಅವರು ಅಧ್ಯಕ್ಷರಾಗಿದ್ದಾರಂದ್ರೆ ಮುಂದೊಂದು ದಿನ ಅಖಿಲ ಭಾರತ ವೀರಶೈವ ಮಹಾಸಭೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನುವಂಥ ಒಂದು ಖುಷಿಯೂ ಕೂಡ ನಮಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ಪ್ರಾರಂಭ ಮಾಡಿರ್ತಕ್ಕಂಥ ಜೈನರ ಒಂದು ಸಂಘ, ಸಿಖ್ಖರ ಒಂದು ಸಂಘ ಎಷ್ಟೋ ಉನ್ನತ ಮಟ್ಟಕ್ಕೆ ಅವರು ಬೆಳೆಸಿದ್ದಾರೆ. ಜೈನರ ಒಂದು ಸಂಘ 5,000 ಕೋಟಿ ಡಿಪಾಸಿಟ್ ಇಟ್ಟಾರೆ. ಆದರೆ ವೀರಶೈವ ಮಹಾಸಭೆಯಲ್ಲಿ ಎಷ್ಟದ ನನಗೆ ಗೊತ್ತಿಲ್ಲ. ಆದರೆ ಆರ್ಥಿಕವಾಗಿ ಸದೃಢವಾಗಬೇಕು. ಯಾವ ಸಂಸ್ಥೆ ಆರ್ಥಿಕವಾಗಿ ಭದ್ರ ಆಗಿರ್ತಾ ಇದೆ ಅದು ಸಮಾಜದಲ್ಲಿ ಶ್ರೇಷ್ಠ ಕಾರ್ಯವನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಬಹುದು. ಆ ದಿಸೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಬಲವನ್ನು ಕೊಡುವಂಥ ಒಂದು ಶಕ್ತಿ ಈಶ್ವರ್ ಬಿ ಖಂಡ್ರೆ ಅವರಿಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನು, ಎಲ್ಲ ಪೂಜ್ಯರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ 2 ಮಾತುಗಳನ್ನು ಹೇಳಿದರೆ ಹಾರಕೂಡ ಮಠದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಮಹಾತ್ಮ ಬಸವೇಶ್ವರರ ಪಾದದ ಸೇವೆ. ಇವತ್ತೇನು ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಆದ ಮೇಲೆ ತಾವೇನು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ, ಅದಕ್ಕೆ ನನ್ನ ಪರವಾಗಿ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನನ್ನ ಬಗ್ಗೆ, ನನ್ನ ಪರಿವಾರದ ಬಗ್ಗೆ ನೀವೆಲ್ಲ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದೀರಿ, ಪ್ರೀತಿ ಇಟ್ಕೊಂಡಿದ್ದೀರಿ, ವಿಶ್ವಾಸ ಇಟ್ಕೊಂಡಿದ್ದೀರಿ. ಅದೇ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಹೊತ್ತಾದರೂ ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಚಿರಋಣಿಯಾಗಿದ್ದೇನೆ. ಇವತ್ತು ನಾನು ಒಂದು ರಾಜಕಾರಣ ಪರಿವಾರ, ರಾಜಕಾರಣ ಅಂತ ಹೇಳಿದ್ರೆ ಸಮಾಜ ಸೇವೆ ಅಂತೇಳಿ ನಮ್ಮ ತಂದೆಯವರು ನನಗೆ ಕಲಿಸಿಕೊಟ್ಟಂಥದ್ದು. ಸಮಾಜ ಸೇವೆ ಮಾಡುವಂಥ ಪರಿವಾರದಿಂದ ಬಂದಂಥವನು. ತಮಗೆಲ್ಲ ಗೊತ್ತಿದೆ, ನಮ್ಮ ತಂದೆಯವರಾದ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು
ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ರೈತರಿಗಾಗಿ ಹೋರಾಟ ಮಾಡಿದ್ದಾರೆ. ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಅನೇಕ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಗುರುಗಳಾದಂಥ, ನಮ್ಮ ತಂದೆಯವರ ಗುರುಗಳಾದಂಥ, ನಮ್ಮ ಪರಿವಾರದ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಾಯಿಯವರು ಹೇಳ್ತಿದ್ರು, ನಿನ್ನ ಹೆಸರು ಈಶ್ವರ ಅಂತ ಇಕ್ಕಿದವರೇ ಚನ್ನಬಸವ ಪಟ್ಟದೇವರು ಅಂತ ಹೇಳಿ. ಚನ್ನಬಸವ ಪಟ್ಟದೇವರ ಆಶೀರ್ವಾದ ಹಾಗೂ ನಮ್ಮ ತಂದೆಯವರ ಏನು ನಾನು ಹತ್ತಿರದಿಂದ ನೋಡಿದ್ದೇನೆ, ಅವರು ಯಾವಾಗಲೂ ನೊಂದು ಬಂದ ಜನರಿಗೆ ಸಹಾಯ ಮಾಡಿ ಅವರು ನೆಮ್ಮದಿ ಕಾಣುತ್ತಿದ್ದುದನ್ನು ನೋಡಿ ನಾನು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟೆ. ಸಾರ್ವಜನಿಕ ಜೀವನ ಅಂದರೆ ಅದು ಅಧಿಕಾರಕ್ಕಾಗಿ, ದರ್ಪಕ್ಕಾಗಿ, ವ್ಯಾಪಾರಕ್ಕಾಗಿ ಅಲ್ಲ, ಪ್ರತಿಷ್ಠೆಗಾಗಲ್ಲ. ಅದು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ನಿಷ್ಪ್ರಭವಾಗಿ ಸಾರ್ವಜನಿಕರಿಗೆ ಮಾಡುವ ಸೇವೆ ಎಂದು ನನಗೆ ನನ್ನ ತಂದೆ ಹೇಳುತ್ತಿದ್ದರು. ಇವತ್ತು ಸೇವೆ ಸದ್ದಿಲ್ಲದೆ ನಡೆಯಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮಂತ್ರಿಯಾಗಿ ಮಾಡುವುದು ಅದೊಂದು ಕರ್ತವ್ಯ. ಸೇವೆ ಅಂದರೆ ಇನ್ನೊಬ್ಬರ ಅಪೇಕ್ಷೆ ಪೂರ್ತಿ ಮಾಡುವುದಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಅಗತ್ಯಗಳ ಪೂರೈಕೆ ಮಾಡಿ ಅನ್ಯರ ಆಪತ್ತಿಗೆ ನೆರವಾಗುವುದೇ ಸೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಯ ವಾಚ ಮನಸ್ಸ ಮಾಡುವುದೇ ಸೇವೆ. ನಾವೆಂದೂ ಸೇವೆಗೆ ಪ್ರತಿಫಲ ಅಪೇಕ್ಷೆ ಮಾಡಬಾರದು. ಆದರೆ ಅವರ ಸೇವೆಗೆ ಮನ್ನಣೆ ಮಾಡಿ ಗೌರವಿಸುವುದು, ಅಭಿನಂದಿಸುವುದು ಸಮಾಜದ ಒಂದು ಪರಂಪರೆಯಾಗಿ ಬಂದಿದೆ. ಈಗ ನೀವು ಮಾಡುವ ಸನ್ಮಾನ, ಅಭಿನಂದನೆ ಇವತ್ತು ನನಗೆ ಸೇವೆ ಮಾಡಲಿಕ್ಕೂ ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಆಗಬೇಕು. ಆ ಕಾರಣಕ್ಕಾಗಿ ಇಂದಿನ ಗೌರವ ಸನ್ಮಾನವನ್ನು ಸಂತೋಷದಿಂದ ಆತ್ಮಪೂರ್ವಕವಾಗಿ ವಿನಮ್ರವಾಗಿ ನಾನು ಸ್ವೀಕರಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜ ಸೇವೆ ಆಗಲಿ ಅಥವಾ ಸಾರ್ವಜನಿಕ ಸೇವೆ ಆಗಲಿ, ಮಂತ್ರಿಯಾಗಿ ಮಾಡುವ ಸೇವೆ ಆಗಲಿ, ಯಾವುದೇ ಸೇವೆ ಮಾಡಿದರೂ ಅದು ಬಹಳ ಸರಳವಾಗಿ ಮಾಡುವಂಥದ್ದಲ್ಲ. ಆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅನೇಕ ಒತ್ತಡ ಇರ್ತದೆ. ಅದೆಲ್ಲವನ್ನು ದಾಟಿ ಮುಂದೆ ಹೋಗಬೇಕು. ಅದರ ಅರಿವು ನನಗಿದೆ. ಅದನ್ನು ಮಾಡಲು ಸತ್ಯ ಮತ್ತು ಸ್ಥೈರ್ಯದ ದೃಢ ಸಂಕಲ್ಪ ಬೇಕಾಗುತ್ತದೆ. ಆ ಸ್ಥೈರ್ಯ ಇವತ್ತು ನೀವೆಲ್ಲ ನನಗೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ ಇದೆ. ಕಾಲ ಕಾಲಕ್ಕೆ ಗುರುಗಳು, ವಿರಕ್ತರು ಈ ಸಮಾಜವನ್ನು ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು. ಅದೇ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಸ್ಪೃಶ್ಯತೆ ವಿರುದ್ಧ, ಜಾತೀಯತೆ ವಿರುದ್ಧ, ಮೌಢ್ಯತೆ ವಿರುದ್ಧ, ಕಂದಾಚಾರದ ವಿರುದ್ಧ ಹೋರಾಟ ಮಾಡಿ ಕಾಯಕ ಮತ್ತು ದಾಸೋಹದ ಒಂದು ತಳದ ಮೇಲೆ ಇವತ್ತು ಸುಂದರವಾದಂಥ, ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಕಂಡು ಇವತ್ತು ಅವರೇನು ನಮಗೆ ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ, ಇವತ್ತಿಗೂ ಅವೆಲ್ಲವೂ ಪ್ರಸ್ತುತ ಇದ್ದಾವೆ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಯಾವುದಾದ್ರೂ ಒಂದು ಸಮುದಾಯ ಇದ್ದರೆ ಅದು ಲಿಂಗಾಯತ ವೀರಶೈವ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು.